ನಗರದ ವಿವಿಧೆಡೆ ಬೀದಿ ನಾಯಿಗಳ ಉಪಟಳ ತೀವ್ರ ಹೆಚ್ಚಾಗಿದ್ದು ಜನಸಾಮಾನ್ಯರು ಒಬ್ಬಂಟಿಯಾಗಿ ಓಡಾಡುವುದು ಕಷ್ಟಕರವಾಗಿದೆ. ಹಗಲು ರಾತ್ರಿ ಎನ್ನದೇ ಬೀದಿ ನಾಯಿಗಳು ನೀಡುತ್ತಿರುವ ಕಾಟದಿಂದ ವಾಹನ ಸವಾರರು ಪಾದಚಾರಿಗಳು ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಹೌದು, ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಸ್ಥಳಗಳಲ್ಲಿ ದಿನದಿಂದ ದಿನಕ್ಕೆ ನಾಯಿಗಳ ದಂಡು ಹೆಚ್ಚುತ್ತಲೇ ಇವೆ. ಹೀಗಾಗಿ ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಕ್ಕ ಮಕ್ಕಳು ಶಾಲೆಗೆ ಹೋಗಬೇಕಾದರೆ, ವೃದ್ಧರು, ಮಹಿಳೆಯರು, ವಿಕಲಚೇತನರು ಸಂಚಾರ ಮಾಡಬೇಕಾದ್ರೆ ತೊಂದರೆ ನೀಡುತ್ತಿವೆ. ಇದರಿಂದಾಗಿ ಕಾಲೋನಿಗಳಲ್ಲಿ ಒಬ್ಬೊಬ್ಬರೇ ಓಡಾಡಲು ಹಿಂದೇಟು ಹಾಕುವಂತಾಗಿದೆ. ಡಾಗ್ಸ್ ಸಮಸ್ಯೆ ಭಾಳ ಹೆಚ್ಚಾಗಿದೆ ಸಿಟಿದಲ್ಲಿ. ಮೊನ್ನೆನೂ ಒಂದು ಆಜಾದ್ ನಗರದಲ್ಲೇ ಒಂದು ಸಣ್ಣ ಮಕ್ಕಳಿಗೆ 3-4 ಡಾಗ್ಸ್ ಕೂಡ ಅವ್ರಿಗೆ ಬೈಟ್ ಮಾಡಿದ್ದಾರೋ. ಅದು ಲಕ್ಕಿಲಿ ಅಲ್ಲೇ ಪಾಸರ್ಸ್ ಬೈ ಅದು ಹಿಡ್ಕೊಂಡು ತಗೊಂಡ್ರು ಮಕ್ಕಳಿಗೆ. ನಿನ್ನೆ ನಾನು ಕಾರ್ಪೊರೇಷನ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಅದು ಭಾಗ್ಯವಾಡಿಯಲ್ಲಿ ಏನು ಡಾಗ್ ಶೆಲ್ಟರ್ ಆಗ್ತಾ ಇದೆ, ಅದು ಸಂಡೇ ತನಕ ರೆಡಿ ಆಗೋದು. ಮಂಡ್ಯದಿಂದ ಅಲ್ಲಿಂದ ಆಪರೇಷನಲ್ ಮಾಡ್ತೀವಿ ನಾವು. ಮತ್ತು ಅಲ್ಲಿ ಸ್ಟೆರಿಲೈಸೇಷನ್ದು ಸ್ಟಾರ್ಟ್ ಆಗ್ತೈತಿ ಮಂಡ್ಯದಿಂದ. ಆಯ್ತಷ್ಟು ಪ್ರಯತ್ನ ಮಾಡಿ ಸ್ಟೆರಿಲೈಸೇಷನ್ ಮಾಡಿ ನಾವು ಇದು ಮೆಡಿಸಿನ್ ಇದೆ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಮತ್ತು ಲೇಡೀಸ್ಗೆ ಸಂಜೆಗೆ ಕಾಯಿಪಲ್ಲೆ ತರಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಅದು ಹೆಂಗಾಗಿ ಒನ್ ಆರ್ ದಿ ಅದರ್ ವಿ ವಿಲ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ನಾವು ಮಾಡ್ತೀವಿ ಅದು. ಇನ್ನು ರಾತ್ರಿ ವೇಳೆ ವಾರ್ಡ್ ಕಾಲೋನಿಗಳಲ್ಲಿ ನಾಯಿಗಳ ಕರ್ಕಶವಾಗಿ ಬೊಗಳುವುದರಿಂದ ನಗರವಾಸಿಗಳ ನಿದ್ದೆಗೆಡಿಸಿದೆ. ಬೀದಿ ನಾಯಿಗಳು ಜನರ ಜೀವನದ ಜೊತೆಗೆ ಚೆಲ್ಲಾಟವಾಡಿ ಸಾರ್ವಜನಿಕರನ್ನು ಘಾಸಿಗೊಳಿಸುತ್ತಿವೆ. ನಿತ್ಯ ಸಂಚರಿಸುವ ಪಾದಚಾರಿಗಳಿಗೆ ಕಾಟ ನೀಡುತ್ತಿರುವ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಪಾಲಿಕೆಗೆ ಸ್ಥಳೀಯರು ಈ ಹಿಂದೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಪಾಲಿಕೆ ಅಧಿಕಾರಿಗಳು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ಬೇಸತ್ತ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಸಲುವಾಗಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಮೀಟಿಂಗ್ ನಡೀತು. ಇದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಏರಿಯಾ ವೈಸ್ ಫೀಡಿಂಗ್ ಝೋನ್ಸ್ ಐಡೆಂಟಿಫೈ ಮಾಡಬೇಕಾಗತ್ತೆ, ಏನು ಶೆಲ್ಟರ್ ಹೋಮ್ಸ್ ಬಿಲ್ಡ್ ಮಾಡಬೇಕಾಗತ್ತೆ, ಆಮೇಲೆ ಈ ಬಗ್ಗೆ ಏನೋ ಒಂದು ಆಪ್ರೇಷನ್ ಮತ್ತು ಏನು ನಾಯಿಗಳಿಗೆ ಚಿಕಿತ್ಸೆ ಮಾಡಬೇಕು, ಅವ್ರಿಗೆ ಔಷಧಿ ಕೊಡಬೇಕು, ಆ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಪೊರೇಷನ್ ಪ್ರವೃತ್ತಿ ಆಗಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಒಟ್ಟು ಒಂದು ನಾವು ರಫ್ ಎಸ್ಟಿಮೇಟ್ ಮಾಡಿರೋದ್ರ ಪ್ರಕಾರ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಒಂದು ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಒಟ್ಟು ಒಂದು 2,000 ನಾಯಿಗಳು. ಹೌದು, ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಬಂದ ತಕ್ಷಣ ಒಂದು ಜಾಗ ಏನು ಐಡೆಂಟಿಫೈ ಆಗಿದೆ ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಈಗ ಆಲ್ರೆಡಿ ವರ್ಕ್ ನಡೀತಾ ಇದೆ. ಆ ಒಂದು ವರ್ಕ್ನ ನಾವು ಫಾಸ್ಟಾಗಿ ಕಂಪ್ಲೀಟ್ ಮಾಡಿ ಒಂದು 2 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡೋದಾಗಿ DC ಸರ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಆಗಿರ್ತಕ್ಕಂಥ ಮೀಟಿಂಗಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಒಂದು ಟೆಂಪ್ರರಿ ಶೆಡ್ನ ಬಿಲ್ಡ್ ಮಾಡಿ ಎಲ್ಲ ಡಾಗ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಅವಕ್ಕೆ ಚಿಕಿತ್ಸೆ ಕೊಟ್ಟು ಒಂದು ಮತ್ತೆ ಆ ಜಾಗದಲ್ಲಿ ಬಿಡೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಈಗ ಈ ಒಂದು ನಿಟ್ಟಿನಲ್ಲಿ ಏನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಆಮೇಲೆ ಹೆಲ್ತ್ ಸೆಕ್ಷನ್ ಏನಿದೆ ಕಾರ್ಪೊರೇಷನಲ್ಲಿ, ಈಗ ನಾವು ಆಲ್ರೆಡಿ ನಿನ್ನೆ ಕೂಡ ಈ ಮೀಟಿಂಗ್ ಆದ ತಕ್ಷಣ ಒಂದು ಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಅವರೆಲ್ಲ ಅದನ್ನು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಯಾವುದೊಂದು ನಾಯಿಗಳಿಗೆ ಒಂದು ಬಿಹೇವಿಯರ್ ಅಷ್ಟು ಇದಿರಲ್ಲ ಅದನ್ನು ಇಮಿಡಿಯೇಟಾಗಿ ಒಂದು ಆಪ್ರೇಷನ್ ಮಾಡಿಸಿದಾಗ ಏನಾಗುತ್ತೆ, ಅದರದ್ದು ಒಂದು ಕ್ರೌರ್ಯ ಇದು ಕಡಿಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆಯ್ತು, ನಾವು ಇದೊಂದು ಮಾಹಿತಿ ತಗೊಂಡು ನಾನು ನಿಮಗೆ ಕೊಡ್ತೇನೆ. ಈಗ ನಾವು ಕೂಡ ರೀಸೆಂಟಾಗಿ ಬಂದಿರತಕ್ಕಂಥದ್ದು ಇದನ್ನ ನಾನು ತಮಗೆ ಮಾಹಿತಿ ತಗೊಂಡು ಕೊಡ್ತೇನೆ. ಈಗ ಪ್ರತಿ ವರ್ಷ ಬಜೆಟ್ನಲ್ಲಿ ಸಂತಾನಹರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಏನವರು ಚಿಕಿತ್ಸೆ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನು ಚಿಕಿತ್ಸೆ ಮಾಡಿ ಆಪರೇಷನ್ ಫೇಲ್ ಆಗ್ತಾ ಇದೆಯಾ ಅಥವಾ ಏನು ಚಿಕಿತ್ಸೆನೇ ಮಾಡ್ತಾ ಇಲ್ಲ ಅಂತ ಅನುಮಾನ ಬರ್ತಾ ಇದೆ. ಅಷ್ಟೊಂದು ಬೀದಿ ನಾಯಿಗಳು
ಮಕ್ಕಳು ಮನೆ ಬಿಟ್ಟು ಹೊರಗಡೆ ಈ ಬೆಳಗಾವಿ ನಗರ ಬಂದಾಗ ಸಿಟಿಲಿ 20,000 ಜನರಿಗೆ ಕಳೆದಿದ್ದಾರೆ. ಬೆಳಗಾವಿ ಸಿಟಿ ಜಿಲ್ಲೆ 20,000 ಜನರಿಗೆ ಸಾಮಾನ್ಯ ಅಲ್ಲ ಅದು. ಆಯ್ತು, ಇದನ್ನ ನಿಮ್ಗೆ ಅಂಕಿಅಂಶಗಳನ್ನ ಆಮೇಲೆ ಮತ್ತೆ ಕೊಡ್ತೀವಿ. ಅಲ್ಲೇನು ಫುಡ್ ಹಾಕ್ತಾರಲ್ಲ ಸರ್, ಅವ್ರ ಜೀವ ಬೆದರಿಕೆ ಹಾಕ್ತಾರೆ. ಬೇರೆದವ್ರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಯಾಕೆ ಫುಡ್ ಹಾಕ್ತೀರಿ ಅಂತ ಕೇಳಿದ್ರೆ ಅವರೇ ಜೀವ ಬೆದರಿಕೆ ಹಾಕ್ತಾರೆ. ಇದೆಲ್ಲ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಿದ್ರು ಯಾರೋ ಹಾಗೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲೇ ಕೂಡ ಈಗ ಏನಂದ್ರೆ ಒಂದು ಫೀಡಿಂಗ್ ಝೋನ್ಸ್ ಯಾಕೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಡೆಸಿಗ್ನೇಟೆಡ್ ಫೀಡಿಂಗ್ ಝೋನ್ಸ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಆ ನಾಯಿಗಳಿಗೆ ಆ ಒಂದು ಜಾಗದಲ್ಲಿ ಮಾತ್ರ ಫುಡ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಬೇರೆ ಜನರಲ್ ಆಗಿ ಏನಾಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಸಿಕ್ಕ ಜಾಗಗಳಲ್ಲಿ ಫುಡ್ ಹಾಕುವಾಗ ಏನಾಗುತ್ತೆ, ಅದೊಂದು ಪ್ಯಾಟ್ರನ್ ತಪ್ಪೋಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ನಾವು ಕೆಲವೊಂದು ಕೆಲಸಗಳನ್ನ ಐಡೆಂಟಿಫೈ ಮಾಡ್ತಾ ಇದೀವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.